ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ನಿಮ್ಗೆ ಝಟ್ಪಟ್ ಪಾವ್ ಭಾಜಿ ಹೆಂಗೆ ಮಾಡೋದನ್ನು ತೋರಿಸ್ಕೊಡ್ತೇನೆ ನೋಡಿರಿ. ಇದು ಬೆಳಗ್ಗೆ ನನ್ನ ಮಕ್ಕಳು ಟಿಫಿನಿಗೂ ಕಟ್ತೇನೆ ರೀ. ಸೊ ಬೇಗ ನೋಡೋನು ಇದಕ್ಕೆ ಏನೇನು ಬೇಕಂತ ಹೇಳಿ ಎಲ್ಲರಿಗಿಂತ ಮುಂಚೆ ಕುಕ್ಕರ್ನಲ್ಲಿ ನೀವು ವಟಾಣಿ ಮತ್ತು ಬಟಾಟಿ ಎರಡೂ ಸೇರಿ ಕುದಿಯಾಕಿಡ್ರಿ. 4 ಸಿಟಿ ಹೊಡೆಸ್ರಿ, ಚಲೋತ್ನಾಗ ಸ್ಮ್ಯಾಶ್ ಮಾಡಿರಿ. ಹೊರಗೆ ತೆಗೆದು ಎಣ್ಣೆ ಒಳಗೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಬೇಂದಿದ ಮೇಲೆ ಉಳ್ಳಾಗಡ್ಡಿ ಹಾಕಿರಿ. ಉಳ್ಳಾಗಡ್ಡಿ ಸರಿಯಾಗಿ ಬೇಯಿಸಿದ ಮೇಲೆ ಟಮಾಟಿ ಹಾಕಿ ಉಪ್ಪು ಹಾಕಿ ಅದನ್ನು ಸರಿಯಾಗಿ ಬೇಯಿಸ್ಕೊರಿ. ಅದ್ರಾಗ ಆಮೇಲೆ ಅರ್ಶಿಣದ ಪುಡಿ, ಖಾರ ಪುಡಿ, ಪಾವ್ ಭಾಜಿ ಮಸಾಲ ಎಲ್ಲನೂ ಕಲಿಸ್ಕೊಂಡು ಅದರ ಒಳಗೆ ಆಮೇಲೆ ನಾವು ಹಾಕಿದ್ದು ಬಟಾಟಿ ಆಮೇಲೆ ವಟಾಣಿನ ಕುದಿಸಿಟ್ಕೊಂಡೇವಲ್ಲ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದು ಅದಕ್ಕೆ ಸರಿಯಾಗಿ ತಕ್ಕಂಗೆ ನೀರು ಹಾಕೋರಿ. ಭಾಳ ಗಟ್ಟೂ ಪಾವ್ ಭಾಜಿ ಚಲೋ ಆಗೋದಿಲ್ಲ, ಭಾಳ ಅಳಕು ಚಲೋ ಆಗೋದು. ಸೊ ಮೀಡಿಯಮ್ ನಿಮ್ಗೆ ಎಷ್ಟು ಬಿಸಿ ಬೇಕು, ಎಷ್ಟು ದಪ್ಪ ಬೇಕು, ತಳಬೇಕು ಅದನ್ನು ನೀರು ಹಾಕ್ಕೊಂಡು ನೀವು ಸರಿಯಾಗಿ ರೆಡಿ ಮಾಡ್ಕೊರಿ. ನೋಡಿರಿ ಆಯ್ತು ಪಾವ್ ಭಾಜಿ. ಎಷ್ಟೊತ್ತು ಬೇಕಾಯ್ತು? ನಾನು 20 ನಿಮಿಷನಾಗ ಪಾವ್ ಭಾಜಿ ಮಾಡ್ತೇನೆ ರೀ. ಸಪೋಸ್ ನಮ್ಮ ಕಡೆ ಬಟಾಟಿ ಮತ್ತು ವಟಾಣಿ ಕುದಿಸಿಟ್ಟಿದ್ದಿದ್ರೆ ಇನ್ನೂ ಫಾಸ್ಟ್ ಆಗಿಬಿಡ್ತೈತಿ ಈ ಕೆಲಸ. ಬೆಳಗ್ಗೆ ಟಿಫಿನಿಗೂ ಕಟ್ಬೋದು, ಮಕ್ಕಳಿಗೂ ತುಂಬ ಇಷ್ಟ ಆಕೈತ್ರಿ. ಹೊರಗಿನ ಪಾವ್ ಭಾಜಿಗಿಂತ ಮನ್ಯಾಗ ಮಾಡಿದ ಪಾವ್ ಭಾಜಿ ಎಷ್ಟೋ ಒಳ್ಳೇದಲ್ವಾ? ಹೆಂಗೆ ಅನಿಸ್ತು ನಿಮ್ಗೆ ಇದು ರೆಸಿಪಿ? ನಂಗೆ ಕಮೆಂಟ್ ಮಾಡಿ ನಕ್ಕಿ ಹೇಳ್ರಿ. ಪುನಃ ಭೇಟಿಯಾಗೋಣ ಯಾವ್ದಾರ ಒಳ್ಳೆ ರೆಸಿಪಿ ಜೊತೆ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.